ಒಮ್ಮೆ ಒಂದು ಕಾಡಲ್ಲಿ ಕಾಡಿನ ಪ್ರಾಣಿಗಳಿಗೂ ಮತ್ತೆ ಪಕ್ಷಿಗಳಿಗೂ ಯುದ್ಧ ಆರಂಭ ಆಯಿತು. ಕಾಡಿನ ರಾಜ ಸಿಂಹನ ನೇತೃತ್ವದಲ್ಲಿ ಪ್ರಾಣಿಗಳೆಲ್ಲ ಯುದ್ಧಕ್ಕೆ ನೆರೆದಾಗ ಅಲ್ಲೊಂದು ವಿಚಿತ್ರ ಪ್ರಾಣಿ ಬಂತು. ಅವುಗಳ ಮಧ್ಯ ಬಂದು ನಿಂತ್ಕೊಳ್ತು. ಆಗ ಸಿಂಹ ಆ ಪ್ರಾಣಿನ ಯಾವತ್ತೂ ನೋಡೇ ಇರಲಿಲ್ಲ. ಹಾಗಾಗಿ ಅದನ್ನು ನೋಡಿ ಕೇಳ್ತು, ನೀನ್ಯಾರು? ನಮ್ಮ ಶತ್ರುವೋ ಮಿತ್ರನೋ? ಆಗ ಆ ಪ್ರಾಣಿ ನಡುಗ್ತಾ ನಡುಗ್ತಾ ಹೇಳ್ತು, ನನ್ನನ್ನು ಬಾವಲಿ ಅಂತಾರೆ ಮೃಗರಾಜ. ನಾನು ನಿಮ್ಮ ಮಿತ್ರನೇ. ಯಾಕೆಂದರೆ ಪ್ರಾಣಿಗಳ ಹಾಗೆ ನಡೆಯೋಕೆ ನನಗೆ 4 ಕಾಲುಗಳಿವೆ ಅಂತು. ಹಾಗಾದರೆ ನಮ್ಮ ಜೊತೆ ಯುದ್ಧಕ್ಕೆ ಸೇರಿಕೋ ಅಂತು ಸಿಂಹ. ಸರಿ ಅಂಥೇಳಿ ಬಾವಲಿ ಒಪ್ಕೊಳ್ತು. ಯುದ್ಧ ಶುರುವಾಯಿತು. ಪ್ರಾಣಿಗಳಿಗೂ ಮತ್ತು ಪಕ್ಷಿಗಳಿಗೂ ಯುದ್ಧ ಶುರುವಾದ ತಕ್ಷಣ ಬಾವಲಿ ಏನು ಮಾಡ್ತು ಅಂದರೆ ಹೋಗಿ ಮರ ಹತ್ತಿ ಅಡುಕೊಂಡು ಕೂತ್ಕೊಂಡ್ಬಿಡ್ತು. ಈ ಕಡೆ ಸಿಂಹದ ಮುಂದಾಳತ್ವದಲ್ಲಿ ಯುದ್ಧ ಆದರೆ ಈ ಪಕ್ಷಿಗಳ ಕಡೆ ಹದ್ದಿನ ಮುಂದಾಳುತನದಲ್ಲಿ ಪಕ್ಷಿಗಳು ಕೂಡ ಯುದ್ಧನ ಶುರು ಮಾಡಿದವು. ಯುದ್ಧ ಶುರುವಾದ ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಒಂದು ಪಕ್ಷಿ ಮರದ ಮೇಲೆ ನೀರು ಕುಡಿಯೋಕೆ ಅಂತ ಬಂದು ಕೂತ್ಕೊಳ್ತು. ಅದು ಮರದ ಮೇಲೆ ಕೂತ್ಕೊಂಡಿರೋ ಈ ಬಾವಲಿನ ನೋಡ್ತು. ಆಗ ಆ ಪಕ್ಷಿ ಕೇಳಿತು, ನೀನ್ಯಾರು? ನೀನು ನಮ್ಮ ಮಿತ್ರನೋ ಇಲ್ಲ ಶತ್ರುವೋ ಅಂತ ಕೇಳ್ತು. ಆಗ ಬಾವಲಿ ಹೇಳ್ತು, ನಾನು ನಿಮ್ಮ ಮಿತ್ರ. ಹಾರೋದಕ್ಕೆ ನನಗೂ ರೆಕ್ಕೆಗಳಿವೆ ನೋಡು ಅಂತ ತನ್ನ ರೆಕ್ಕೆನ ತೋರಿಸ್ತು. ಆಗ ಆ ಪಕ್ಷಿ ಹೇಳ್ತು, ಹೌದಲ್ವಾ, ಸರಿ ಸರಿ, ಹಾಗಾದರೆ ನೀನು ನಮ್ಮ ಜೊತೆ ಯುದ್ಧಕ್ಕೆ ಸೇರ್ಕೋ. ನಾವೆಲ್ಲ ಇವತ್ತು ಯುದ್ಧ ಮಾಡ್ತಾ ಇದ್ದೀವಿ ಅಂತು. ಬಾವಲಿ ಹಾಂ 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 ಆಯ್ತು ಆಯಿತು ಅಂತ ಪಕ್ಷಿಗೆ ಹೇಳಿ ಅದು ಪಕ್ಷಿ ಹಾರಿ ಯುದ್ಧ ಮಾಡೋಕ್ಕೆ ಹೋದ ಮೇಲೆ ತಾನು ನಿಧಾನಕ್ಕೆ ಮತ್ತೆ ಆ ಮರದ ಮೇಲಿರೋ ಗೂಡೊಳಗಡೆ ಹೋಗಿ ನಿದ್ದೆ ಮಾಡೋಕ್ಕೆ ಶುರು ಮಾಡ್ತು. ಬಾವಲಿ ನಿದ್ದೆ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಎಚ್ಚರ ಆಗುತ್ತೆ. ಯುದ್ಧನ ನೋಡ್ತಾ ಇರುತ್ತೆ. ದೂರದಿಂದ ನೋಡ್ತಿರ್ಬೇಕಾದ್ರೆ ಆ ಬಾವಲಿಗನ್ಸುತ್ತೆ, ಓಹೋ, ಈ ಪಕ್ಷಿಗಳು ಸೋಲ್ತಾ ಇದ್ದಾವೆ. ಅಯ್ಯಯ್ಯಪ್ಪ, ನಾನು ಮಾತ್ರ ಇವುಗಳ ಜೊತೆಗೆ ಸೇರೋದಿಲ್ಲ, ನಾನು ಪ್ರಾಣಿಗಳ ಜೊತೆಗೆ ಹೋಗ್ಬಿಡ್ತೀನಿ ಅಂತ ಬಾವಲಿ ನಿಧಾನಕ್ಕೆ ಆ ಮರದಿಂದ ಕೆಳಗಡೆ ಇಳಿದು ಸಿಂಹದ ತಂಡದ ಜೊತೆಗೆ ಸೇರ್ಕೊಳ್ಳೋಕೆ ಅಂತ ಹೋಗ್ತಾ ಇತ್ತು. ಆಗ ಈ ಬಾವಲಿ ಮೋಸದಿಂದ ಹಾರಿ ಪ್ರಾಣಿಗಳ ತಂಡ ಸೇರ್ಕೊಳ್ಳೋದನ್ನು ನೋಡಿದಂಥ 2 ಪಕ್ಷಿಗಳು ಆ ಬಾವಲಿ ಕೈಕಾಲನ್ನ ಹಿಡ್ಕೊಂಡು ತಮ್ಮ ರಾಜನ ಹತ್ರ ಕರ್ಕೊಂಡು ಹೋದವು. ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಪಕ್ಷಿಗಳ ತಂಡಕ್ಕೆ ಗೆಲುವಾಗಿದೆ ಅನ್ನೋ ಸಮಾಚಾರ ಬಂತು. ಈಗ ಈ ಮೋಸಗಾರ ಬಾವಲಿನ ಚೆನ್ನಾಗಿ ಶಿಕ್ಷೆ ಕೊಡಬೇಕು, ಶಿಕ್ಷಿಸಬೇಕು ಅಂಥೇಳಿ ಪಕ್ಷಿಗಳ ಮುಂದಾಳಾಗಿದ್ದಂಥ ಹದ್ದು ಆ ಬಾವಲಿನ ಕರ್ಕೊಂಡು ಗೂಬೆ ಹತ್ರ ಹೋಯ್ತು. ಹಿರಿಯನಾದಂಥ ಗೂಬೆ ಆ ಪಕ್ಷಿಗಳು ಹೇಳಿದ ಎಲ್ಲ ಕಥೆನೂ ಕೇಳಿಸ್ಕೊಳ್ತು. ಕೇಳಿದ ಮೇಲೆ ಒಂದು ತೀರ್ಪು ಕೊಡ್ತು. ಏನು ಅಂದರೆ, ಏ ಬಾವಲಿ, ನೀನು ಪ್ರಾಣಿಯೂ ಅಲ್ಲ, ಪಕ್ಷಿಯೂ ಅಲ್ಲ, ಹಾಗೇ ಇರು. ನೀನು ಹಗಲು ಹೊತ್ತು ಯಾರಿಗೂ ಮುಖ ತೋರಿಸ್ದೆ ಕತ್ತಲ್ ಗವಿಯಲ್ಲೇ ಕೂತ್ಕೊಂಡಿರು. ಯುದ್ಧ ಮಾಡದೆ ತಪ್ಪಿಸ್ಕೊಂಡಿಯಲ್ಲ ಇವತ್ತು, ಹಾಗೆ ಯಾರ ಕಣ್ಣಿಗೂ ಕಾಣದೆ ಯಾವಾಗಲೂ ಕತ್ತಲ್ ಗವಿಲೇ ಕೂತಿರು. ನಿನ್ನ ಹೆಬ್ಬೆರಳುಗಳು ಬಗ್ಗಿ ಹೋಗಲಿ. ಬೇರೆ ಎಲ್ಲ ಪ್ರಾಣಿಗಳಂತೆ ನೀನು ನಿದ್ದೆ ಮಾಡೋಕ್ಕಾಗದೆ ಯಾವಾಗಲೂ ಬಗ್ಗಿದ ಹೆಬ್ಬೆರಳಿಂದ ಮರದ ರೆಂಬೆ ಕೆಳಗೆ ಜೋಲಾಡ್ತಾ ನಿದ್ದೆ ಮಾಡು. ಇದೇ ನಿನಗೆ ಶಿಕ್ಷೆ ಅಂತ ಗೂಬೆ ಬಾವಲಿಗೆ ಶಿಕ್ಷೆ ಕೊಟ್ಬಿಡ್ತಂತೆ. ಆವತ್ತಿಂದ ಇವತ್ತಿನವರೆಗೂ ಬಾವಲಿ ಯಾರಿಗೂ ಮುಖ ತೋರಿಸ್ದೆ ಮರಗಳ ಮಧ್ಯ
ಅಡ್ಕೊಂಡು ಕುಳಿತಿರುತ್ತೆ. ಅದು ಯಾವಾಗಲೂ ರೆಂಬೆಗಳು ಹಿಡ್ಕೊಂಡು ಜೋತಾಡ್ತಾನೆ ನಿದ್ದೆ ಮಾಡುತ್ತೆ. ಹಾಗಾಗಿ ನೀವು ಯಾವತ್ತಾದರೂ ಬಾವಲಿ ಮುಖ ನೋಡಿದ್ದೀರಾ? ಇಲ್ಲ, ಅವು ಕಾಣಿಸ್ದೇ ಇರೋ ಥರ ಯಾವಾಗಲೂ ಮರದ ತುದಿಗೆ ಜೋತಾಡ್ತಾ ಜೋತಾಡ್ತಾ ಇರ್ತವೆ. ಅದಕ್ಕೆ ನಾವೇನು ಮಾಡಬೇಕು? ಬಾವಲಿ ಥರ ಶಿಕ್ಷೆಗೊಳಗಾಗಬಾರ್ದು ಅಂದರೆ ಏನಾದರೂ ಕೆಲಸ ನಡೀತಾ ಇದ್ದರೆ ನಾವು ಆ ಕೆಲಸದಿಂದ ತಪ್ಪಿಸ್ಕೊಳ್ಳೋಕೆ ನೋಡ್ದೇನೆ ಆ ಕೆಲಸದಲ್ಲಿ ಭಾಗವಹಿಸಬೇಕು. ನಮ್ಮಿಂದ ಯಾರಿಗಾದ್ರೂ ಸಹಾಯ ಆದರೆ ಅವ್ರು ನಮ್ಮನ್ನು ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ಆಗ ನಮಗೆ ಎಲ್ಲ ಒಳ್ಳೇದಾಗತ್ತೆ. ಅಯ್ಯಪ್ಪ ನಮ್ಗೆ ಯಾಕೆ ಬಿಡಪ್ಪ, ಅವ್ರ ತೊಂದರೆ ಅವರೇ ಅನುಭವಿಸ್ಲಿ ಅಂತ ಹಿಂದೆ ಸರಿದು ಕೂತ್ಕೊಂಡ್ರೆ ನಾವು ಯಾವತ್ತೂ ಮುಂದೆ ಬರಲ್ಲ, ಯಾವತ್ತೂ ಲೀಡರ್ ಆಗಲ್ಲ, ಕತ್ಲಲ್ಲೇ ಕಳೆದೋಗ್ಬಿಡ್ತೀವಿ. ಹಾಗಾಗಿ ಎಲ್ಲೇ ಯಾವುದೇ ಕೆಲಸ ಇದ್ರೂ ನಮ್ಮ ಕೈಯಿಂದ ಸಾಧ್ಯ ಆಗೋದಾದರೆ ಹೋಗಿ ಮುನ್ನುಗ್ಗಿ ಆ ಕೆಲಸನ ಪೂರ್ಣಗಾಣಿಸೋದಕ್ಕೆ ಸಹಾಯ ಮಾಡಬೇಕು. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.